ಗಾಂಜಾ ಸೇವನೆ ಆರೋಪಕ್ಕೆ ಹೆದರಿ ವಿದ್ಯಾರ್ಥಿಯೊಬ್ಬರು ಸೂಸೈಡ್ ಮಾಡಿಕೊಂಡಿದ್ದಾರೆ. ಧಾರವಾಡದ ಗಿರಿನಗರದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ನೇಣು ಬಿಗಿದುಕೊಂಡು 20 ವರ್ಷದ ಆದಿತ್ಯ ಮ್ಯಾಗೇರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 2 ದಿನಗಳಿಂದ ವಿದ್ಯಾರ್ಥಿಗೆ ಪೊಲೀಸ್ ಟಾರ್ಚರ್ ನೀಡುತ್ತಿದ್ರು ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಕಿರುಕುಳಕ್ಕೆ ಬೇಸತ್ತು ಮನೆಯಲ್ಲಿ ಆದಿತ್ಯ ನೇಣಿಗೆ ಶರಣಾಗಿದ್ದಾರೆ. ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. 20 ವರ್ಷದ ಆದಿತ್ಯ ಮ್ಯಾಗೇರಿ ಮೃತ ವಿದ್ಯಾರ್ಥಿ. ಕಳೆದ 2 ದಿನಗಳಿಂದ ಪೊಲೀಸರಿಂದ ವಿದ್ಯಾರ್ಥಿಗೆ ಕಿರುಕುಳ ನೀಡಲಾಗ್ತಾ ಇತ್ತು ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಮೃತ ಆದಿತ್ಯ ಅವರ ತಾಯಿ ಕವಿತಾರಿಂದ ಮಧ್ಯವರ್ತಿ ಹಾಗೂ ಪೊಲೀಸರ ಮೇಲೆ ಈ ರೀತಿ ಗಂಭೀರ ಆರೋಪವನ್ನ ಅವರ ತಾಯಿ ಮಾಡ್ತಿದ್ದಾರೆ. 2,000 ಹಣ ನೀಡು, ಇಲ್ಲದಿದ್ರೆ ಬೇರೆ ಕೇಸ್ ಹಾಕ್ತೀವಿ ಅಂತ ಅವರು ಬೆದರಿಕೆಯನ್ನ ಹಾಕಿದ್ರು ಎನ್ನುವಂತಹ ಆರೋಪ ಇದು. ಮಗ ಹೇಳ್ತಿದ್ದೀನ್ರಿ ಒಟ್ಟು ಅಲ್ಲಿ ಅವ್ರಿಗೆ ನಾ ಏನು ಮಾಡ್ಲಾರ್ದನ ಕೇಳಾಕತ್ತಾರ. ಅದಕ್ಕೆ ನನ್ಗೆ ಕೊಟ್ಬಿಡಮ್ಮ, ನಾ ಮಾಡಿಲ್ಲ ಅಂದ್ರು ಕೊಡ್ತಾರ. ಅದಕ್ಕೆ ಈಗ ನಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದೀನಿ ಅಂತ ಹೇಳಿದನ್ರಿ. ಶನಿವಾರ ಹೋಗ್ಯಾನ್ರಿ ನನ್ನ ಮಗ. ಶನಿವಾರ ಹೋಗ್ಯಾನ. ಶನಿವಾರ ಹೋಗಿದ್ ಕೂಡ್ಲೆ ನಾನು 4 ಗಂಟೆಗೆ ಹೋದ. ಹೊಳ್ಳಿ ಫೋನ್ ಸ್ವಿಚ್ ಆಫ್ ರೀ. ಫೋನ್ ಹಚ್ಚಿದ್ರ ಹೊಳ್ಳಿ ಒಮ್ಮೆ ಏನ್ ಮಾಡ್ಯಾನ್ರಿ 5 ಗಂಟೆ ಇದು 6:15ಗೆ ಫೋನ್ ಚಾಲು ಆಗೈತ್ರಿ. ಅವ್ನು ಸಂಡೇ ದಿನ ಅವ್ರು ಪೊಲೀಸರ ಹೇಳ್ಕೊಂಡು ಹೋಗ್ಯಾರಂತ್ರಿ. ಅವ್ನು ಇದು ಗಾಂಜಾದ್ ಇದನ್ ಮಾಡ್ತಾನ ಅಂತ ಹೇಳಿ ಆ ಹುಡುಗರು ಕೂಡ ಹೋಗಿ ನಿಂತಿದ್ದಕ್ಕೆ ಇವನು ಮಾಡ್ಯಾನಂದಾರಿ. ಅವ ಏನು ಮಾಡೇ ಇಲ್ರಿ ಅಲ್ಲಿ. ಇಲ್ಲ ರೀ, ಅವ ಏನು ಮಾಡೇ ಇಲ್ರಿ. ಅವ್ರು ಕೂಡ ಅದಾರಂತ ಅವ್ನು ಕರ್ಕೊಂಡು ಹೋಗ್ಯಾರಿ. ಮಗ ಹೇಳ್ತಿದ್ದೀನ್ರಿ ಒಟ್ಟು ಅಲ್ಲಿ ಅವ್ರಿಗೆ ನಾ ಏನು ಮಾಡ್ಲಾರ್ದನ ಕೇಳಾಕತ್ತಾರ. ಅದಕ್ಕೆ ನನ್ಗೆ ಕೊಟ್ಬಿಡಮ್ಮ, ನಾ ಮಾಡಿಲ್ಲ ಅಂದ್ರು ಕೊಡ್ತಾರ. ಅದಕ್ಕೆ ಈಗ ನಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದೀನಿ ಅಂತ ಹೇಳಿದನ್ರಿ.